ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆವರೆಗೂ ನಾವು ಕಲಂ 314 ಬಗ್ಗೆ ನಾವು ಮಾತನಾಡಿದ್ವಿ. ಇವತ್ತು ಕಲಂ 315ರಿಂದ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಅಧ್ಯಾಯ 2 ಲೋಕ ಸೇವಾ ಆಯೋಗಗಳು. ನಿಮಗೆ ಗೊತ್ತಿರ್ಬೋದು ಲೋಕ ಸೇವಾ ಆಯೋಗಗಳು. ಇಲ್ಲಿ ಕೇಂದ್ರ ಸರ್ಕಾರದ ಲೋಕಸೇವಾ ಆಯೋಗಗಳಿದ್ದಾವೆ, ರಾಜ್ಯಗಳ ಲೋಕಸೇವಾ ಆಯೋಗಗಳಿದ್ದಾವೆ. ಸೊ ಫಾರ್ ಎಕ್ಸಾಂಪಲ್ ಕೇಂದ್ರದಲ್ಲಿ ನಿಮಗೆ IAS IPS ಈ ರೀತಿ ಒಂದು ಲೋಕಸೇವಾ ಆಯೋಗದ ಜಾಬ್ಗಳ ರಾಜ್ಯದಲ್ಲಿ ನಿಮಗೆ KPSC ಅಥವಾ KEಗಳಿಂದ ನಡೆಸುವಂಥ ಲೋಕಸೇವಾ ಆಯೋಗಗಳು ಅಂದರೆ ಅನೇಕ KS ಆಫೀಸರ್ ಇರ್ತಾರಲ್ವ, ಅಂಥ ಒಂದು ಆಯೋಗಗಳ ಬಗ್ಗೆ ಇದು ಮಾತನಾಡ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಕಲಂ 315 ಏನು ಹೇಳುತ್ತೆ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ಲೋಕಸೇವಾ ಆಯೋಗಗಳ ಬಗ್ಗೆ ಹೇಳುತ್ತೆ. ಲೋಕಸೇವಾ ಆಯೋಗಗಳ ಬಗ್ಗೆ ಅಂದರೆ UPSC ಮತ್ತು ಕರ್ನಾಟಕದಲ್ಲಿ ಬರೋದಾದರೆ, ನಮ್ಮ ರಾಜ್ಯದಲ್ಲಿ ಬರೋದಾದರೆ KPSC, ಇವುಗಳ ಬಗ್ಗೆ ಇದು ಹೇಳುತ್ತೆ. ಯಾವುದು ಅಂದರೆ ಕಲಂ 315 ನಿಮ್ಗೆ ಹೇಳುತ್ತೆ. ನೆಕ್ಸ್ಟು ಕಲಂ 316 ಸದಸ್ಯರ ನೇಮಕಾತಿ ಮತ್ತು ಅವರ ಅಧಿಕಾರ ಅವಧಿ. ಅಂದರೆ ಇವಾಗೇನು ನೇಮಕ ಆಗಿರ್ತಾರಲ್ವ KPSC ಇಂದ ಮತ್ತು ಅಥವಾ UPSC ಇಂದ ಆಯ್ಕೆಯಾಗಿರುವಂಥ ಅವರ ಒಂದು ನೇಮಕಾತಿ ಯಾವ ರೀತಿ ಇರಬೇಕು, ಪ್ರೊಸೀಜರ್ಸ್ ಏನು ಅನ್ನೋಂಥದ್ರ ಬಗ್ಗೆ ಮತ್ತು ಅವರ ಅಧಿಕಾರ ಅವಧಿ ಎಷ್ಟಿರಬೇಕು ಅನ್ನೋಂಥದ್ದನ್ನು 316 ನಿಮ್ಗೆ ಹೇಳುತ್ತೆ ಸ್ನೇಹಿತರೆ. ನೆಕ್ಸ್ಟು 317 ಏನು ಹೇಳುತ್ತೆ ಅಂದರೆ ಲೋಕಸೇವಾ ಆಯೋಗಗಳ ಸದಸ್ಯರ ಪದಚ್ಯುತಿ ಮತ್ತು ಅವರನ್ನು ಅಮಾನತು ಮಾಡೋದ್ರ ಬಗ್ಗೆ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. 317 ಹೇಳುತ್ತೆ. ನೆಕ್ಸ್ಟು 318 ಆಗಬೇಕಾಗಿತ್ತು ನೋಡಿ. ಇದು 318 ಏನು ಹೇಳುತ್ತೆ ಅಂತ ಹೇಳಿದರೆ, ಕಲಂ 318 ಲೋಕಸೇವಾ ಅಥವಾ ಆಯೋಗದ ಸದಸ್ಯರು ಅಥವಾ ಸಿಬ್ಬಂದಿ ಸೇವಾ ನಿಯಮಗಳಿಗೆ ಸಂಬಂಧಿಸಿದಂತೆ ಕಾನೂನುಗಳನ್ನು ರೂಪಿಸಬೇಕು ಅಂತೇಳಿ ಕಲಂ 318 ನಿಮ್ಗೆ ಹೇಳುತ್ತೆ. ನೆಕ್ಸ್ಟು ಕಲಂ 319 ಏನು ಹೇಳುತ್ತೆ ಅಂತ ಹೇಳಿದರೆ, ಇದು ಅಧಿಕಾರ ಅವಧಿ ಮುಗಿದ ನಂತರ ಆಯೋಗದ ಸದಸ್ಯರು ಅಂದರೆ UPSC ಅಥವಾ ಈ ಒಂದು KPSC ಏನು ಆಯೋಗದ ಒಂದು ಸದಸ್ಯರಾಗಿರ್ತಾರಲ್ವ, ಅವರು ಇತರ ಹುದ್ದೆಗಳನ್ನು ಸ್ವೀಕರಿಸುವಂತಿಲ್ಲ, ಅದನ್ನು ನಿಷೇಧವನ್ನು ಮಾಡಿದೆ ಅಂಥೇಳಿ ಕಲಂ 319 ನಿಮಗೆ ಹೇಳುತ್ತೆ. ನೆಕ್ಸ್ಟು ಕಲಂ 320 ಇದು ಲೋಕಸೇವಾ ಆಯೋಗದ ಕಾರ್ಯಗಳ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ಕಲಂ 321 ಲೋಕಸೇವಾ ಆಯೋಗಗಳ ಕಾರ್ಯಗಳನ್ನು ವಿಸ್ತರಿಸುವ ಅಧಿಕಾರ. ಅಂದರೆ ಲೋಕಸೇವಾ ಆಯೋಗದ ಕೆಲವೊಂದು ಕಾರ್ಯಗಳಿದ್ದಾವೆ, ಅದನ್ನು ವಿಸ್ತರಿಸಬೇಕು, ಅದಕ್ಕೆ ಒಂದು ಅಧಿಕಾರ ಇರುತ್ತೆ ಅನ್ನುವಂಥದ್ದನ್ನು 321 ನಿಮಗೆ ಹೇಳುತ್ತೆ ಸ್ನೇಹಿತರೆ. ನೆಕ್ಸ್ಟು ಕಲಂ 322 ಇದೇನು ಹೇಳುತ್ತೆ ಅಂದರೆ ಲೋಕಸೇವಾ ಆಯೋಗಗಳ ವೆಚ್ಚಗಳು ಏನು, ಅಂದರೆ ಅವುಗಳ ವೆಚ್ಚಗಳು ಏನು, ಅವರ ಎಕ್ಸ್ಪೆನ್ಸಸ್ ಏನು ಅನ್ನುವಂಥದ್ದನ್ನು ಕಲಂ 322 ನಿಮಗೆ ಹೇಳುತ್ತೆ. ಕಲಂ 323 ಲೋಕಸೇವಾ ಆಯೋಗಗಳ ವರದಿ ಬಗ್ಗೆ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ಲೋಕಸೇವಾ ಆಯೋಗಗಳ ವರದಿ ಬಗ್ಗೆ ನಿಮಗೆ ಕಲಂ 323 ಹೇಳುತ್ತೆ. ನೆಕ್ಸ್ಟು ಸ್ನೇಹಿತರೆ, ನೆಕ್ಸ್ಟು ನ್ಯಾಯಾಧಿಕರಣ ಹೇಳುತ್ತೆ ನೋಡಿ ಸ್ನೇಹಿತರೆ. ಒಂದು ನಿಮಿಷ. ನೆಕ್ಸ್ಟು ನ್ಯಾಯಾಧಿಕರಣ ಅಂದರೆ ಇಲ್ಲಿ ಕಲಂ 323 ಏನು ಹೇಳುತ್ತೆ ಅಂದರೆ ಆಡಳಿತ ನ್ಯಾಯಾಧಿಕರಣ, ಟ್ರಿಬ್ಯುನಲ್ಸ್ ಅಂತ ಏನು ಇರ್ತಾವಲ್ಲ ನೋಡಿ ಸ್ನೇಹಿತರೆ. ಅಂದರೆ ಇದು ಒಂದು ಟ್ರಿಬ್ಯುನಲ್ಸ್ ಅಂದರೆ ಈ ನ್ಯಾಯಾಲಯಗಳು ಇರ್ತಾವಲ್ವ, ಅಲ್ಲಿ ಬರುವಂಥ ಈ ಒಂದು ವಿಚಾರ. ಸೊ ಅವುಗಳ ಬಗ್ಗೆ ಕಲಂ 323 ಹೇಳುತ್ತೆ. ನೆಕ್ಸ್ಟು ಕಲಂ 323 ಏನು ಹೇಳುತ್ತೆ ಅಂದರೆ ಇತರ ವಿಷಯಗಳಿಗೆ ನ್ಯಾಯಾಧಿಕರಣಗಳು. ಅಂದರೆ ಕೆಲವೊಂದು ವಿಚಾರಗಳಲ್ಲಿ ನ್ಯಾಯಾಲಯಗಳು ಯಾವ ರೀತಿ ತೀರ್ಮಾನ ಕೈಗೊಳ್ತಾವಲ್ಲ, ಅದೇ ರೀತಿಯಾಗಿ ನ್ಯಾಯಾಧಿಕರಣಗಳು ಕೂಡ ಅವು ನಿಮಗೆ ಇನ್ಫಾರ್ಮೇಷನನ್ನು ಅಥವಾ ಅನೇಕ ಮಾಹಿತಿಯನ್ನು ಡಿಸಿಷನನ್ನು ತಗೊಳ್ತವೆ. ಇದ್ರ ಬಗ್ಗೆ ಕಲಂ 323 ನಿಮಗೆ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಹೇಳ್ತವೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ
324 ಇದು ಎಲ್ಲಿ ಬರುತ್ತೆ ಅಂದರೆ ಭಾಗ 15 ಚುನಾವಣೆಗಳು ನೋಡಿ ಸ್ನೇಹಿತರೆ, ಚುನಾವಣೆಗಳು ಭಾಗ 15ರಲ್ಲಿ ಚುನಾವಣೆಗಳ ಬಗ್ಗೆ ಹೇಳ್ತಾರೆ ನೋಡಿ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ನೋಡಿ. ಕಲಂ 324 ಅಂದರೆ ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವು ಚುನಾವಣೆಯ ಆಯೋಗದಲ್ಲಿ ನಿಯತವಾಗಿರುವಿಕೆ ನೋಡಿ ಸ್ನೇಹಿತರೆ. ಅಂದರೆ ಈ ಚುನಾವಣೆಗಳ ಮೇಲ್ವಿಚಾರಣೆ ಅಥವಾ ನಿರ್ದೇಶನ ಮಾಡ್ತಿರ್ತಾರಲ್ವ, ಅದರ ಆಯೋಗದ ಆಯೋಗ ಏನಿದೆಯಲ್ಲ ಅದರ ನಿಯಂತ್ರಣ ಏನು ಚುನಾವಣೆ ಒಂದು ಆಯೋಗದಲ್ಲಿ ಮಿಲನವಾಗಬೇಕು, ನಿಹಿತವಾಗಿರಬೇಕು. ಅಂದರೆ ಅದ್ರ ಜೊತೆಗೆ ಇದು ಮಿಲನ ಆಗಬೇಕು, ಅದ್ರ ಜೊತೆಗೆ ಸೇರಿಕೊಳ್ಬೇಕು ಅನ್ನೋಂಥ ವಿಷಯವನ್ನು ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ಸೇರಿಕೊಳ್ಬೇಕು ಅನ್ನೋಂಥ ವಿಚಾರ ಹೇಳುತ್ತೆ. ನೆಕ್ಸ್ಟು ಕಲಂ 325 ಇದು ಧರ್ಮ, ಜಾತಿ, ಜನಾಂಗ ಅಥವಾ ಲಿಂಗದ ಆಧಾರದ ಮೇಲೆ ಮತದಾನದ ಹಕ್ಕನ್ನು ನೀಡುವಲ್ಲಿ ತಾರತಮ್ಯ ಮಾಡುವಂತಿಲ್ಲ ಅನ್ನುವಂಥದ್ದನ್ನು ಹೇಳುತ್ತೆ ಕಲಂ 325. ಬಟ್ ಇದನ್ನು ಹೇಳುತ್ತೆ, ಬಟ್ ಯಾರೂ ಕೂಡ ಫಾಲೋ ಮಾಡ್ತಾ ಇಲ್ಲ. ಜಾತಿ, ಧರ್ಮ, ಲಿಂಗ ಆಧಾರದ ಮೇಲೇ ಅನೇಕ ಇವತ್ತು ವೋಟಿಂಗ್ಸ್ ನಡೀತಾ ಇದ್ದಾವೆ. ನಿಮಗೆ ಅದು ಗೊತ್ತಿರುವಂಥ ವಿಚಾರ. ಅದು ಮಾಡುವಂತಿಲ್ಲ ಅನ್ನುವಂಥದ್ದನ್ನು ಕಲಂ 325 ನಿಮಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 326 ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಆಧಾರದ ಮೇಲೆ ಚುನಾವಣೆ ನಡೆಸತಕ್ಕದ್ದು. ಸಾರ್ವತ್ರಿಕ ವಯಸ್ಕ ಮತದಾನ ಎಷ್ಟು ವರ್ಷದ ಮೇಲೆ ಮಾಡಬೇಕು? 18 ಇಯರ್ಸ್ ಆ ಒಂದು ವಯಸ್ಕರ ಮತದಾನ ಏನಿದೆಯಲ್ಲ ಅದರ ಆಧಾರದ ಮೇಲೆ ನೀವು ಚುನಾವಣೆಯನ್ನು ಮಾಡಬೇಕು ಅಂಥೇಳಿ ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 327 ಇದು ವಿಧಾನ ಮಂಡಲಗಳ ಚುನಾವಣೆಗೆ ಸಂಬಂಧಿಸಿದಂತೆ ನಿಯಮಗಳನ್ನು ರೂಪಿಸುವ ಸಂಸತ್ತಿನ ಅಧಿಕಾರ. ನೋಡಿ, ವಿಧಾನಮಂಡಲಗಳ ಚುನಾವಣೆಯನ್ನು ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಕೂಡ ಈ ಸಂಸತ್ತಿಗೆ ಕೆಲವೊಂದು ನಿಯಮಗಳನ್ನು ರೂಪಿಸುವಂಥ ಅಧಿಕಾರ ಇದೆ ಅನ್ನುವಂಥದ್ದನ್ನು ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 328 ರಾಜ್ಯ ವಿಧಾನಮಂಡಲದ ಚುನಾವಣೆಗಳ ಬಗೆಗೆ ಉಪಬಂಧವನ್ನು ಮಾಡಲು ಅಂತ ವಿಧಾನಮಂಡಲಗಳ ಅಧಿಕಾರ. ವಿಧಾನಮಂಡಲಗಳ ಚುನಾವಣೆಯ ಒಂದು ಏನಾದರೂ ಸಬ್ಸೆಕ್ಷನ್ಗಳನ್ನು ಮಾಡಬೇಕು ಅಂತಂದರೆ ವಿಧಾನಮಂಡಲಕ್ಕೆ ಕೂಡ ಅಧಿಕಾರ ಇದೆ ಅನ್ನುವಂಥದ್ದನ್ನು ಕಲಂ 328 ನಿಮಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 329 ಇದು ಚುನಾವಣೆ ವಿಷಯಗಳಲ್ಲಿ ನ್ಯಾಯಾಲಯಗಳ ಹಸ್ತಕ್ಷೇಪ ಮೇಲೆ ಇರುವಂಥ ನಿರ್ಬಂಧ. ಚುನಾವಣೆ ಒಂದು ವಿಷಯಗಳಲ್ಲಿ ನ್ಯಾಯಾಲಯ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ, ನ್ಯಾಯಾಲಯವು ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ ಅಂಥೇಳಿ ನಿಮಗೆ ಯಾವುದು ಹೇಳುತ್ತೆ ಅಂತ ಹೇಳಿದರೆ ಕಲಂ 329 ನಿಮಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ಕಲಂ 329 ಹೇಳುತ್ತೆ. ನೆಕ್ಸ್ಟು ಸ್ನೇಹಿತರೆ ಭಾಗ 16 ಏನು ಹೇಳುತ್ತೆ ಅಂತ ನೋಡೋಣ. ಭಾಗ 16 ಇದು ಕೆಲವು ವರ್ಗಗಳ ಕುರಿತು ವಿಶೇಷ ನಿಯಮಗಳ ಬಗ್ಗೆ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ಕೆಲವೊಂದು ವರ್ಗಗಳಿದ್ದಾವೆ, ಅವುಗಳ ಬಗ್ಗೆ ವಿಶೇಷ ನಿಯಮಗಳು ಏನು ಅನ್ನುವಂಥದ್ರ ಬಗ್ಗೆ ಇದು ಹೇಳುತ್ತೆ ಸ್ನೇಹಿತರೆ. ಕಲಂ 330 ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಸ್ಥಾನಗಳ ಮೀಸಲಾತಿಯನ್ನು ಕೊಡಬೇಕು. ಈ ಲೋಕಸಭೆಯಲ್ಲಿ ಈ MP ಎಲೆಕ್ಷನ್ ಇವಾಗ ನಡಿಬೇಕಾಗಿದೆ. ಅಂಥ ಎಲೆಕ್ಷನ್ಗಳಲ್ಲಿ ನಿಮಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂಥ ಜನಾಂಗದವರಿಗೆ ಮೀಸಲಾತಿ ಸ್ಥಾನವನ್ನು ಕೊಡಬೇಕು, ಅವರಿಗೆ ರಿಸರ್ವೇಷನನ್ನು ಕೊಡಬೇಕು ಅಂತೇಳಿ ಕಲಂ 330 ನಿಮಗೆ ಹೇಳುತ್ತೆ ಸ್ನೇಹಿತರೆ. ನೆಕ್ಸ್ಟು ಕಲಂ 331 ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕು. ಆಂಗ್ಲೋ ಇಂಡಿಯನ್ನರಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಡಬೇಕು. ಎಲ್ಲಿ ಅಂತ ಹೇಳಿದರೆ ಲೋಕಸಭೆಯ ಒಂದು
ಚುನಾವಣೆಯಲ್ಲಿ ಅವರಿಗೆ ಕೊಡಬೇಕು ಪ್ರಾತಿನಿಧ್ಯ ಅಂಥೇಳಿ ಕಲಂ 331 ಹೇಳುತ್ತೆ. ನೆಕ್ಸ್ಟು ಕಲಂ 332 ಇದು ರಾಜ್ಯಗಳ ವಿಧಾನಸಭೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನೀವು ಮೀಸಲಾತಿಯನ್ನು ಕೊಡಬೇಕು ಅನ್ನೋಂಥದ್ದನ್ನು ಇದು ಹೇಳುತ್ತೆ ಸ್ನೇಹಿತರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ರಾಜ್ಯ ವಿಧಾನಸಭೆಯಲ್ಲಿ ನೀವು ಮೀಸಲಾತಿ ಅಥವಾ ರಿಸರ್ವೇಷನನ್ನು ಕೊಡಬೇಕು ಅಂತ ಹೇಳುತ್ತೆ. ಕಲಂ 333 ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ರಾಜ್ಯ ವಿಧಾನಸಭೆಯಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳುತ್ತೆ. ನೆಕ್ಸ್ಟು ಕಲಂ 334 ಇದು ಸ್ಥಾನ ಮೀಸಲಾತಿ ಮತ್ತು ವಿಶೇಷ ಪ್ರಾತಿನಿಧ್ಯವನ್ನು ಸಂವಿಧಾನ ಜಾರಿಗೆ ಬಂದ 60 ವರ್ಷಗಳಲ್ಲಿ ನಿಲ್ಲಿಸಬಹುದು. ಇಫ್ ಇನ್ ಕೇಸ್ ನೀವೇನಾದರೂ ಈ ಒಂದು ಮೀಸಲಾತಿಗಳನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ನೀವು ಲೋಕಸಭೆಯಲ್ಲಿ ಮೆಜಾರಿಟಿಯನ್ನು ತೋರಿಸೋದ್ರ ಮುಖಾಂತರ ನೀವು 60 ವರ್ಷ ಆದ ನಂತರ ಈ ಮೀಸಲಾತಿಗಳನ್ನು ನಿಲ್ಲಿಸ್ಬೋದು ಅನ್ನುವಂಥದ್ದನ್ನು ನಿಮಗೆ ಕಲಂ 334 ಹೇಳುತ್ತೆ ನೋಡಿ ಸ್ನೇಹಿತರೆ. 334 ಹೇಳುತ್ತೆ. ನೆಕ್ಸ್ಟು ಕಲಂ 335 ಸೇವೆಗಳು ಮತ್ತು ಹುದ್ದೆಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕ್ಲೇಮು. ಅದೇ ಸ್ನೇಹಿತರೆ, ನಿಮಗೆ ಇವಾಗೊಂದು ಗೌರ್ಮೆಂಟ್ ಜಾಬ್ಗಳು ಕೆಲವೊಂದು ಹುದ್ದೆಗಳಿದ್ದಾವಲ್ಲ, ಅಲ್ಲಿ ಕೆಲವೊಂದು ಮೀಸಲಾತಿಯನ್ನು ಆಲ್ರೆಡಿ ಕೊಟ್ಟಿದೆ. ಯಾರಿಗೆ? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ. ಅದನ್ನೇ ನೀವು ರಿಟರ್ನ್ ತೆಗೆದುಕೊಳ್ಬೋದು ಅಂಥೇಳಿ, ಅದನ್ನು ರಿಟರ್ನ್ ಕ್ಲೈಮ್ ಮಾಡ್ಕೊಳ್ಬೋದು ಅಂಥೇಳಿ 335 ನಿಮ್ಗೆ ಹೇಳುತ್ತೆ ಸ್ನೇಹಿತರೆ. ನೆಕ್ಸ್ಟು ಕಲಂ 336 ಕೆಲವು ಸೇವೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ವಿಶೇಷ ಉಪಬಂಧಗಳು. ಅಂದರೆ ಆ ಒಂದು ಆಂಗ್ಲೋ ಇಂಡಿಯನ್ನ ನಾವೇನು ನೇಮಕ ಮಾಡಬೇಕು ಅಂಥೇಳಿ ಏನು ಹೇಳಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಏನು ಉಪಬಂಧಗಳು ಅಂದರೆ ಉಪ ಕಲಂಗಳು ಅಥವಾ ಸಬ್ಸೆಕ್ಷನ್ಗಳಿದ್ದಾವೆ ಅಂಥೇಳಿ ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 337 ಇದೇನು ಹೇಳುತ್ತೆ ಅಂದರೆ ಆಂಗ್ಲೋ ಇಂಡಿಯನ್ ಸಮುದಾಯದ ಒಳಿತಿಗಾಗಿ ಅನುಮಾನಕ್ಕೆ ಸಂಬಂಧಿಸಿದಂಥ ವಿಶೇಷ ಉಪಬಂಧಗಳು. ಅಂದರೆ ಅವರ ಬಗ್ಗೆ ಕೆಲವೊಂದು ಸಮುದಾಯದ ಒಳಿತಿಗಾಗಿ ಅವರ ಉದ್ಧಾರಕ್ಕಾಗಿ ಸಂಬಂಧಿಸಿದಂಥ ಕೆಲವೊಂದು ವಿಶೇಷ ಉಪಬಂಧಗಳಿದ್ದಾವೆ, ಉಪಬಂಧಗಳಲ್ಲಿ ಉಪಸೆಕ್ಷನ್ಸ್ ಇದ್ದಾವೆ ಅನ್ನೋಂಥದ್ದನ್ನು ಇದು ಹೇಳುತ್ತೆ ಸ್ನೇಹಿತರೆ. ನೆಕ್ಸ್ಟು ನಿಮಗೆ ಕಲಂ 338 ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವನ್ನು ಮಾಡಬೇಕು ಅಂಥೇಳಿ ಕಲಂ 338 ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 339 ಪರಿಶಿಷ್ಟ ಪ್ರದೇಶಗಳ ಆಡಳಿತ ಮತ್ತು ಬುಡಕಟ್ಟು ಜನರ ಮೇಲೆ ಕೇಂದ್ರದ ನಿಯಂತ್ರಣದ ಬಗ್ಗೆ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ಪರಿಶಿಷ್ಟ ಪ್ರದೇಶಗಳ ಮತ್ತು ಆಡಳಿತ ಬುಡಕಟ್ಟು ಜನರ ಮೇಲೆ ಕೇಂದ್ರದ ನಿಯಂತ್ರಣ ಇರಬೇಕು ಅನ್ನುವಂಥದ್ದನ್ನು ಇದು ಹೇಳುತ್ತೆ ಸ್ನೇಹಿತರೆ. ಕೇಂದ್ರದ ನಿಯಂತ್ರಣ ಇರಬೇಕು ಅನ್ನುವಂಥದ್ದನ್ನು ಇದು ಹೇಳುತ್ತೆ. ನೆಕ್ಸ್ಟು ನೋಡೋಣ ಸ್ನೇಹಿತರೆ. ನೆಕ್ಸ್ಟು ಭಾಗ 17 ನೋಡಿ ಸ್ನೇಹಿತರೆ. ನೆಕ್ಸ್ಟು ಭಾಗ 17 ಏನು ಹೇಳುತ್ತೆ ಅಂಥೇಳಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಪೆನ್ಸಿಲನ್ನು ತೊಗೊಂಡ್ಬಿಡೋಣ. ಭಾಗ 17 ಅಧಿಕೃತ ಭಾಷೆ ಬಗ್ಗೆ ಇದು ಹೇಳುತ್ತೆ. ಅಂದರೆ ಅಧ್ಯಾಯ 1ರಲ್ಲಿ ನಿಮಗೆ ಒಕ್ಕೂಟಿನ ಭಾಷೆ ಬಗ್ಗೆ ನಾವು ಮಾತನಾಡಿದ್ದೀವಿ. ನೆಕ್ಸ್ಟು ಕಲಂ 343 ಏನು ಹೇಳುತ್ತೆ ಅಂತ ಹೇಳಿದರೆ ಒಕ್ಕೂಟದಾಗಿರಬೇಕು, ಒಕ್ಕೂಟದ ಅಧಿಕೃತ ಭಾಷೆ ಬಗ್ಗೆ ಇದು ಹೇಳುತ್ತೆ. ನೆಕ್ಸ್ಟು ಕಲಂ 344 ಆಡಳಿತ ಭಾಷೆಗೆ ಸಂಬಂಧಿಸಿದಂಥ ಸಂಸದೀಯ ಆಯೋಗ ಮತ್ತು ಸಮಿತಿಗಳಾಗಬೇಕು. ಅಂದರೆ ಯಾವುದನ್ನು ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಗಿ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸಂಸದೀಯ ಆಯೋಗವನ್ನು ಮಾಡಬೇಕು ಮತ್ತು ಸಮಿತಿಗಳನ್ನು ಮಾಡಬೇಕು ಅಂಥೇಳಿ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಅಧ್ಯಾಯ 2 ಪ್ರಾದೇಶಿಕ ಭಾಷೆಗಳ ಬಗ್ಗೆ ಹೇಳುತ್ತೆ.
345 ರಾಜ್ಯದ ಆಡಳಿತ ಭಾಷೆ ಅಥವಾ ಭಾಷೆಗಳು ಯಾವ್ಯಾವ ಇರಬೇಕು ಅನ್ನುವಂಥದ್ದನ್ನು ಕಲಂ 345 ಹೇಳುತ್ತೆ. ಕಲಂ 346 ಒಂದು ರಾಜ್ಯ ಇನ್ನೊಂದು ರಾಜ್ಯದ ನಡುವೆ ಒಂದು ರಾಜ್ಯ ಕೇಂದ್ರ ನಡುವಣ ಸಂಪರ್ಕದ ಭಾಷೆ ಏನಿರಬೇಕು. ಅಥವಾ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಮತ್ತು ಒಂದು ರಾಜ್ಯದಿಂದ ನಮ್ಮ ಕೇಂದ್ರದ ನಡುವಣ ಇರುವಂಥ ಸಂಪರ್ಕದ ಭಾಷೆ ಯಾವುದಾಗಿರಬೇಕು ಅದರ ಬಗ್ಗೆ ಕಲಂ 346 ನಿಮಗೆ ಹೇಳುತ್ತೆ. ನೆಕ್ಸ್ಟು ಕಲಂ 347 ಒಂದು ರಾಜ್ಯದ ಒಂದು ವರ್ಗದ ಜನರು ಆಡುವ ಸಂಬಂಧಿಸಿದಂತೆ ವಿಶೇಷ ಉಪಬಂಧಗಳು, ಅಂದರೆ ಆಡುವ ಭಾಷೆ ಬಗ್ಗೆ ಒಂದು ರಾಜ್ಯದ ಅಥವಾ ಒಂದು ವರ್ಗ ಅವರು ಆಡುವಂಥ ಭಾಷೆ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಶೇಷ ಉಪಸೆಕ್ಷನ್ಗಳನ್ನು ಮಾಡಿದ್ದಾರೆ. ಅದರ ಬಗ್ಗೆ 347 ನಿಮಗೆ ಹೇಳುತ್ತೆ ಸ್ನೇಹಿತರೆ. ನೆಕ್ಸ್ಟು ಕಲಂ 348 ಇದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಹಾಗೂ ಮಸೂದೆ ಇತರೆ ಒಂದು ಸ್ಥಳಗಳಲ್ಲಿ ಬಳಸಬೇಕಾಗಿರುವಂಥ ಭಾಷೆಯ ಬಗ್ಗೆ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ಬಳಸಬೇಕಾಗಿರುವಂಥ ಭಾಷೆಯ ಬಗ್ಗೆ ಇದು ಹೇಳುತ್ತೆ. ಓಕೆ, ನೆಕ್ಸ್ಟು ಕಲಂ 349 ಭಾಷೆಗೆ ಸಂಬಂಧಿಸಿದಂಥ ಕೆಲವು ಕಾನೂನುಗಳನ್ನು ರೂಪಿಸುವುದಕ್ಕೆ ಇರುವ ವಿಶೇಷ ನಿಯಮಗಳು ಏನು ಅನ್ನೋದ್ರ ಬಗ್ಗೆ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ಅಂದರೆ ಭಾಷೆಗಳಿಗೆ ಸಂಬಂಧಿಸಿದ ಕೆಲವೊಂದು ಕಾನೂನುಗಳನ್ನು ನಾವು ರೂಪಿಸಬೇಕು. ಈ ಭಾಷೆ ರಾಜ್ಯ ಭಾಷೆ ಆಗಬೇಕು ಅಥವಾ ಇದು ರಾಷ್ಟ್ರೀಯ ಭಾಷೆ ಆಗಬೇಕು, ಆಡಳಿತ ಭಾಷೆ ಆಗಬೇಕು ಅಂತೇಳಿ ಏನು ಈ ಕೆಲವೊಂದು ಕಾನೂನುಗಳನ್ನು ರೂಪಿಸ್ತೀವಲ್ಲ ಅದಕ್ಕೆ ವಿಶೇಷ ನಿಯಮಗಳು ಇರಬೇಕು ಅನ್ನೋಂಥದ್ದನ್ನು ಹೇಳುತ್ತೆ. ಯಾವುದು ಅಂತಂದರೆ ಕಲಂ 349 ನಿಮಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ಕಲಂ 349 ಹೇಳುತ್ತೆ. ನೆಕ್ಸ್ಟು ಸ್ಲೈಡು ಇಲ್ಲಿ ಅಧ್ಯಾಯ 4 ವಿಶೇಷ ನಿರ್ದೇಶನಗಳು. ಇದೇನು ಹೇಳುತ್ತೆ ಅಂದರೆ ವಿಶೇಷ ನಿರ್ದೇಶನಗಳ ಬಗ್ಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಕಲಂ 350 ಕುಂದುಕೊರತೆಗಳನ್ನು ನಿವಾರಿಸಲು ಮನವಿ ಸಲ್ಲಿಸುವುದಕ್ಕೆ ಉಪಯೋಗಿಸಬಹುದಾದ ಭಾಷೆ. ನಮಗೇನಾದರೂ ಸ್ಕೇರ್ಸಿಟಿ ಇದೆ, ಕುಂದುಕೊರತೆಗಳಿದ್ದಾವೆ, ಅದನ್ನು ನಿವಾರಿಸಬೇಕು, ಅದನ್ನು ಮನವಿಯನ್ನು ಸಲ್ಲಿಸಬೇಕು ಅಂಥೇಳಿ ನೀವೇನಾದರೂ ಭಾಷೆ ಯಾವ ಭಾಷೆಯಲ್ಲಿ ನೀವು ಬಳಸಬೇಕು, ಯಾವ ಭಾಷೆಯಲ್ಲಿ ಲೆಟ್ರನ್ನು ಬರೀಬೇಕು, ಆ ಮಾಹಿತಿಯನ್ನು ತಿಳಿಸಬೇಕು ಅನ್ನುವಂಥದ್ದನ್ನು ಕಲಂ 350 ನಿಮಗೆ ಹೇಳುತ್ತೆ. ನೆಕ್ಸ್ಟು ಕಲಂ 350 ಸಬ್ಸೆಕ್ಷನ್ ಎ ಏನು ಹೇಳುತ್ತೆ ಅಂದರೆ ಪ್ರಾಥಮಿಕ ಹಂತದ ಶಿಕ್ಷಣ ಬೋಧನೆಗಾಗಿ ಮಾತೃ ಭಾಷೆಯ ಉಪಯೋಗಕ್ಕೆ ಅವಕಾಶ. ನಿಮಗೆ ಇದೊಂದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿ ಕೇಳ್ಬೋದು CT ಎಕ್ಸಾಮಲ್ಲಿ. 330 ಎ ಏನು ಹೇಳುತ್ತೆ ಅಂತೇಳಿ ಕೇಳ್ಬೋದು. ಅಲ್ಲಿ ನೀವು ಹೇಳಬೇಕು ಪ್ರಾಥಮಿಕ ಹಂತದ ಶಿಕ್ಷಣ ಬೋಧನೆಗಾಗಿ ಮಾತೃಭಾಷೆಯನ್ನು ಉಪಯೋಗವನ್ನು ಮಾಡ್ಬೋದು, ಅದಕ್ಕೆ ಅವಕಾಶ ಇದೆ ಅಂಥೇಳಿ ಈ ಕಲಂ ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 350 ಸಬ್ಸೆಕ್ಷನ್ ಬಿ ಏನು ಹೇಳುತ್ತೆ ಅಂದರೆ ಭಾಷಾ ಅಲ್ಪಸಂಖ್ಯಾತರಿಗೆ ಇರುವ ವಿಶೇಷ ಅಧಿಕಾರ. ನೋಡಿ, ನಮ್ಮಲ್ಲಿರುವಂಥ ಅಲ್ಪಸಂಖ್ಯಾತರು ತಮ್ಮ ಮಾತೃಭಾಷೆಯನ್ನು ಬಳಸಬಹುದು, ಅವ್ರಿಗೂ ಕೂಡ ವಿಶೇಷ ಅಧಿಕಾರ ಇದೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 351 ಹಿಂದಿ ಭಾಷೆಯ ಅಭಿವೃದ್ಧಿಗಾಗಿ ಇರುವ ನಿರ್ದೇಶನಗಳೇನು. ಹಿಂದಿ ಭಾಷೆಯ ಒಂದು ನಿರ್ದೇಶನಕ್ಕಾಗಿ ಅಂದರೆ ಅದರ ಅಭಿವೃದ್ಧಿಗಾಗಿ ಇರುವಂಥ ನಿದರ್ಶನಗಳ ಬಗ್ಗೆ ಅದು ಮಾತನಾಡುತ್ತೆ 351. ನೆಕ್ಸ್ಟು ನೋಡಿ ಸ್ನೇಹಿತರೆ, ನೆಕ್ಸ್ಟು ಭಾಗ 18 ತುರ್ತು ಪರಿಸ್ಥಿತಿಯ ನಿಯಮಗಳು ಅಥವಾ ಅವಕಾಶಗಳು ಏನು. ತುರ್ತು ಪರಿಸ್ಥಿತಿಯಲ್ಲಿ ಅಂದರೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡುವಂಥ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವೆ, ಅದರ ಬಗ್ಗೆ ಇವಾಗ ನಾವು ಮಾತನಾಡುತ್ತಾ ಹೋಗೋಣ. ಕಲಂ 352 ತುರ್ತು ಪರಿಸ್ಥಿತಿಯ ಘೋಷಣೆ. ನೀವೇನಾದರೂ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡೋಂಗಿದ್ರೆ ಕಲಂ 352 ಪ್ರಕಾರ ನೀವು ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡಬಹುದು. ನೆಕ್ಸ್ಟು ಕಲಂ 353
ತುರ್ತು ಪರಿಸ್ಥಿತಿಯ ಘೋಷಣೆಯ ಪರಿಣಾಮಗಳೇನು ಅನ್ನೋಂಥದ್ರ ಬಗ್ಗೆ ಕೂಡ ನೀವು ಕಲಂ 353ರಲ್ಲಿ ನೀವು ನೋಡ್ಬೋದು. ಕಲಂ 354 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಹಂಚಿಕೆಗೆ ಸಂಬಂಧಿಸಿದಂಥ ಕೆಲವೊಂದು ಉಪಬಂಧಗಳ ಬಗ್ಗೆ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 355 ವಿದೇಶಿ ಆಕ್ರಮಣ ಮತ್ತು ಆಡಳಿತ ಗಲಭೆಗಳಿಂದ ರಾಜ್ಯವನ್ನು ರಕ್ಷಿಸುವಂಥ ಒಂದು ಏನು ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಅನ್ನುವಂಥದ್ದನ್ನು ಇದು ಹೇಳುತ್ತೆ. ಯಾವುದು 355 ನಿಮ್ಗೆ ಹೇಳುತ್ತೆ. ಅಂದರೆ ಬೇರೆ ಅದರ್ ಕಂಟ್ರಿಯವರು ಏನಾದರೂ ನಮ್ಮ ರಾಜ್ಯದ ಮೇಲೆ ಅಥವಾ ನಮ್ಮ ಕೇಂದ್ರದ ಮೇಲೆ ಏನಾದರೂ ಅವರ ಗಲಾಟೆಗೆ ಬಂದರೆ, ಆಕ್ರಮಣಕ್ಕೆ ಬಂದರೆ ಕೇಂದ್ರ ಸರ್ಕಾರ ಅವರನ್ನು ರಕ್ಷಿಸಬೇಕು ಅಂಥೇಳಿ ಕಲಂ 355 ನಿಮಗೆ ಹೇಳುತ್ತೆ ಸ್ನೇಹಿತರೆ. 355 ಹೇಳುತ್ತೆ. ನೆಕ್ಸ್ಟು ನೋಡಿ, ನೆಕ್ಸ್ಟು ಕಲಂ 300 ನೆಕ್ಸ್ಟು ಪೆನ್ಸಿಲನ್ನು ತಗೊಳ್ಳೋಣ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕಲಂ 356 ರಾಜ್ಯಗಳಲ್ಲಿ ಸಂವಿಧಾನಾತ್ಮಕ ಆಡಳಿತ ವೈಫಲ್ಯ ಕುರಿತು ನಿಯಮಗಳು. ರಾಜ್ಯಗಳಲ್ಲಿ ಒಂದು ಸಂವಿಧಾನಾತ್ಮಕ ಒಂದು ಆಡಳಿತವನ್ನು ನಡೆಸೋದಿಲ್ಲ. ಅವರು ಸಂವಿಧಾನವನ್ನು ಬಿಟ್ಟು ಆಡಳಿತವನ್ನು ನಡೆಸಿದರೆ ಅದರ ವೈಫಲ್ಯಕ್ಕೆ ಕಾರಣರಾದರೆ ಅದಕ್ಕೂ ಕೆಲವೊಂದು ನಿಯಮಗಳಿದ್ದಾವೆ. ಅದನ್ನು ನಿಮಗೆ ಕಲಂ 356ರಲ್ಲಿ ಹೇಳಲಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 357 ಇದು 356ನೇ ವಿಧಿ ಅಡಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಿಸಲು ಶಾಸನೀಯ ಕಾರ್ಯಗಳನ್ನು ಚಲಾಯಿಸುವುದು. ನೋಡಿ, ಅವರು ಸಂವಿಧಾನಾತ್ಮಕವಾಗಿ ಆಡಳಿತದಲ್ಲಿ ವೈಫಲ್ಯತೆಯನ್ನು ಕಂಡ್ರು ಅಂತಂದರೆ ಯಾವುದೇ ಒಂದು ರಾಜ್ಯದವರು, ಆವಾಗ ನೀವು ರಾಷ್ಟ್ರಾಧ್ಯಕ್ಷರ ಆಡಳಿಕೆಯನ್ನು ಅಲ್ಲಿ ಘೋಷಿಸಬಹುದು ಅಂಥೇಳಿ ನಿಮಗೆ 357 ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 358 ಇದು ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ 19ನೇ ಉಪಬಂಧಗಳನ್ನು ಅಮಾನತುಗೊಳಿಸುವುದು. ತುರ್ತು ಪರಿಸ್ಥಿತಿ ಸಂದರ್ಭ ಏನಾದರೂ ಬಂತು ಅಂದರೆ ಆ ಸಂದರ್ಭದಲ್ಲಿ 19ನೇ ಉಪಬಂಧವನ್ನು ನೀವು ಅಮಾನತುಗೊಳಿಸ್ಬೋದು ಅಂಥೇಳಿ ಹೇಳುತ್ತೆ ನೋಡಿ ಸ್ನೇಹಿತರೆ. ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಒಂದು ಕ್ಲಾಸನ್ನು ಮಾಡೋಣ. ನೆಕ್ಸ್ಟು ಕಲಂ 359 ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 3ನೇ ಭಾಗ ಖಾತ್ರಿಗೊಳಿಸಲಾಗಿರುವ ಮೂಲಭೂತ ಹಕ್ಕುಗಳು ಅನುಷ್ಠಾನಗಳನ್ನು ಅಮಾನತುಗೊಳಿಸುವುದು. ಇಲ್ಲಿ ನಿಮಗೆ ಕಲಂ 359ರಲ್ಲಿ ನೀವು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದಾಗ ಆವಾಗ ನಮಗೆ ಭಾಗ 3ರಲ್ಲಿ ಹೇಳಿದ್ದೀರಿ, ನಮಗೆ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ಇದ್ದಾವೆ, ಮೂಲಭೂತ ಹಕ್ಕುಗಳಿದ್ದಾವೆ, ನಾವು ಏನನ್ನಾದರೂ ಮಾಡ್ಬೋದು ಅಂಥೇಳಿ ನೀವು ಹೇಳ್ಬೋದು. ಬಟ್ ಅಂಥ ಒಂದು ಪರಿಸ್ಥಿತಿಯಲ್ಲಿ 359 ಆ ಒಂದು ನಿಮ್ಗೆ ಹಕ್ಕುಗಳನ್ನು ಅಮಾನತುಗೊಳಿಸಲಾಗುತ್ತೆ. ಯಾವಾಗ ಅಮಾನತುಗೊಳಿಸಲಾಗುತ್ತೆ ಅಂತ ಹೇಳಿದರೆ ಕೇವಲ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ. ಓಕೆ, ನೆಕ್ಸ್ಟು ಕಲಂ 360 ಇದು ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂಥ ಉಪಬಂಧಗಳ ಬಗ್ಗೆ ಹೇಳುತ್ತೆ ನೋಡಿ. This sections dealing about the financial crisis ಬಗ್ಗೆ ಇದು ಹೇಳುತ್ತೆ. ಅಂದರೆ ಇದು ಅಲ್ಲಿ ಕೆಲವೊಂದು ಸಬ್ಸೆಕ್ಷನ್ ಇದ್ದಾವೆ, ಅದರ ಬಗ್ಗೆ ಇದು ಹೇಳುತ್ತೆ. ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿ ಬಂದಾಗ ಕೆಲವೊಂದು ಉಪಬಂಧಗಳು ಅಥವಾ ಸಬ್ಸೆಕ್ಷನ್ಸ್ ಇದ್ದಾವೆ, ಅದ್ರ ಬಗ್ಗೆ 360 ನಿಮಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 361 ರಾಷ್ಟ್ರಾಧ್ಯಕ್ಷರು ರಾಜ್ಯಪಾಲರಾಗಬೇಕಾಗಿತ್ತು. ರಾಜ್ಯಪಾಲರುಗಳು ಮತ್ತು ರಾಜ್ಯದ ಪ್ರಮುಖರ ರಕ್ಷಣೆಯನ್ನು ಮಾಡಬೇಕು. ಯಾವಾಗಂದರೆ ತುರ್ತು ಪರಿಸ್ಥಿತಿಯಲ್ಲಿ ಅಥವಾ ದೇಶಕ್ಕೆ ಗಂಡಾಂತರ ಒದಗಿದಾಗ ನೀವು ರಾಷ್ಟ್ರಾಧ್ಯಕ್ಷರನ್ನು ಮತ್ತು ರಾಜ್ಯಪಾಲರನ್ನು ಮತ್ತು ರಾಜ್ಯದ ಪ್ರಮುಖರನ್ನು ನೀವು ಮೊದಲು ರಕ್ಷಣೆಯನ್ನು ಮಾಡಬೇಕು ಅಂಥೇಳಿ ಹೇಳುತ್ತೆ ನೋಡಿ ಸ್ನೇಹಿತರೆ.
ನೆಕ್ಸ್ಟು ಕಲಂ 362 ಇದನ್ನು ರದ್ದುಪಡಿಸಲಾಗಿದೆ. ನೆಕ್ಸ್ಟು ಕಲಂ 363 ಕೆಲವು ಒಪ್ಪಂದಗಳಿಂದ ಉಂಟಾಗಬಹುದಾದಂಥ ವಿವಾದಗಳಲ್ಲಿ ನ್ಯಾಯಾಲಯಗಳು ಹಸ್ತಕ್ಷೇಪ ಮಾಡುವಂತಿಲ್ಲ. ಕೆಲವೊಂದು ಅಗ್ರಿಮೆಂಟ್ಗಳಲ್ಲಿ ನಿಮಗೆ ಮನಸ್ತಾಪ ಅಥವಾ ವಿವಾದಗಳಾಗಿರ್ತವೆ. ಅಂಥ ಒಂದು ಮೂಮೆಂಟಲ್ಲಿ ನೀವು ಯಾರು ಅಂದರೆ ನ್ಯಾಯಾಲಯದವರು ನೀವು ಹಸ್ತಕ್ಷೇಪ ಮಾಡಬಾರ್ದು ಅಂಥೇಳಿ ಹೇಳುತ್ತೆ ಕಲಂ 363 ಹೇಳುತ್ತೆ. ಕಲಂ 364 ಇದು ಪ್ರಮುಖ ಬಂದರು ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದ ವಿಶೇಷ ಉಪಬಂಧಗಳಿಗೆ ಹೇಳುತ್ತೆ. ನೋಡಿ, ಬಂದರುಗಳಂತ ನೋಡ್ಬೋದು, ಸಮುದ್ರ ಭಾಗದಲ್ಲಿ ಕಂಡುಬರುವಂಥ ಒಂದು ನದಿ ಭಾಗದಲ್ಲಿ ಕಂಡುಬರುವಂಥ ಕೆಲವೊಂದು ಬಂದರುಗಳು ಮತ್ತು ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಂಥ ಕೆಲವೊಂದು ಉಪ ಕಲಂಗಳು ಅಥವಾ ಸಬ್ಸೆಕ್ಷನ್ಗಳ ಬಗ್ಗೆ ಇದು ಹೇಳುತ್ತೆ. ನೋಡಿ ಸ್ನೇಹಿತರೆ, ಸಬ್ಸೆಕ್ಷನ್ಗಳ ಬಗ್ಗೆ ಇದು ಹೇಳುತ್ತೆ. ನೆಕ್ಸ್ಟು ನಿಮಗೆ ಕಲಂ 365 ಇದು ಕೇಂದ್ರ ಸರ್ಕಾರದ ನಿರ್ದೇಶನಗಳನ್ನು ಜಾರಿಗೊಳಿಸಿದ್ದರೆ ಆಗಬೇಕಾಗಿತ್ತು. ನೋಡಿ ಕಲಂ 365 ಕೇಂದ್ರ ಸರ್ಕಾರ ಒಂದು ನಿರ್ದೇಶನಗಳನ್ನು ಜಾರಿಗೊಳಿಸಿದರೆ ರಾಜ್ಯಗಳು ಎದುರಿಸಬಹುದಾದ ಪರಿಣಾಮ ಏನು? ಸೊ ಅಂಥ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರ ಒಂದು ಆಡಳಿತವನ್ನು ಯಾವ ರೀತಿ ಜಾರಿಗೊಳಿಸಬೇಕು ಅನ್ನುವಂಥದ್ರ ಬಗ್ಗೆ ಕಲಂ 365 ನಿಮಗೆ ಹೇಳುತ್ತೆ ಸ್ನೇಹಿತರೆ. 365 ನಿಮಗೆ ಹೇಳುತ್ತೆ. ನೆಕ್ಸ್ಟು ಭಾಗ 20 ನೋಡಿ, ಭಾಗ 20 ಸಂವಿಧಾನದ ತಿದ್ದುಪಡಿಯ ಬಗ್ಗೆ ಇದು ಹೇಳುತ್ತೆ. ಕಲಂ 368 ಸಂವಿಧಾನ ತಿದ್ದುಪಡಿ ಮಾಡುವ ಮತ್ತು ವಿಧಾನ ಅನುಸರಿಸುವ ಕುರಿತು ಸಂಸತ್ತಿನ ಅಧಿಕಾರಗಳು. ನೋಡಿ, ಸಂವಿಧಾನವನ್ನು ಯಾರಾದರೂ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ ಅಲ್ಲಿ ಸಂಸತ್ತಿನಿಂದ ಮತ್ತು ರಾಷ್ಟ್ರಾಧ್ಯಕ್ಷರಿಂದ ಅದು ಸಾಧ್ಯ ಇದೆ ಅನ್ನುವಂಥದ್ದನ್ನು ನಿಮಗೆ ಯಾವುದು ಹೇಳುತ್ತೆ ಅಂತಂದರೆ 368 ಹೇಳುತ್ತೆ. ನೋಡಿ ಸ್ನೇಹಿತರೆ, 368 ಹೇಳುತ್ತೆ. ನೆಕ್ಸ್ಟು ಭಾಗ 21 ತಾತ್ಕಾಲಿಕ ಸ್ಥಿತಿಯಂತರ ಮತ್ತು ವಿಶೇಷ ಉಪಬಂಧಗಳು ಆಗಬೇಕಾಗಿತ್ತು. ನೋಡಿ, ತಾತ್ಕಾಲಿಕ ಸ್ಥಿತಿಯಂತರ ಮತ್ತು ವಿಶೇಷ ಉಪಬಂಧಗಳ ಬಗ್ಗೆ ಹೇಳುತ್ತೆ. ಯಾವುದ್ರ ಬಗ್ಗೆ ಅಂತೇಳಿ ಇಲ್ಲಿ ಡಿಸ್ಕಸ್ ಮಾಡೋಣ. ಕಲಂ 369 ರಾಜ್ಯ ಪಟ್ಟಿಯಲ್ಲಿರುವಂಥ ಕೆಲವೊಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಸಂಸತ್ತಿನ ತಾತ್ಕಾಲಿಕ ಅಧಿಕಾರ. ರಾಜ್ಯ ಪಟ್ಟಿಯಲ್ಲಿ ಕೆಲವೊಂದು ವಿಷಯಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂಗೆ ಇದು ಸಾಗಬೇಕು. ನೋಡಿ, ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನುಗಳನ್ನು ಏನಾದರೂ ಮಾಡಬೇಕಾದ್ರೆ ಸಂಸತ್ತಿಗೆ ಕೇವಲ ತಾತ್ಕಾಲಿಕ ಅಧಿಕಾರ ಇರುತ್ತೆ ಅಂಥೇಳಿ ನಿಮಗೆ ಕಲಂ 369 ಹೇಳುತ್ತೆ. ನೋಡಿ ಸ್ನೇಹಿತರೆ, ನೆಕ್ಸ್ಟು ಕಲಂ 370 ಇದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಉಪಬಂಧಗಳ ಬಗ್ಗೆ ಹೇಳುತ್ತೆ. ನೋಡಿ, 370 ಇದು ಜಮ್ಮು ಆ್ಯಂಡ್ ಕಾಶ್ಮೀರದ ಸಂಬಂಧಿಸಿದಂಥ ಕೆಲವೊಂದು ತಾತ್ಕಾಲಿಕ ಉಪಬಂಧಗಳು ಅಥವಾ ಸಬ್ಸೆಕ್ಷನ್ ಬಗ್ಗೆ ಕಲಂ 370 ನಿಮಗೆ ಹೇಳುತ್ತೆ ಸ್ನೇಹಿತರೆ. 370 ಹೇಳುತ್ತೆ. ನೆಕ್ಸ್ಟು ಕಲಂ 371 ಏನು ಹೇಳುತ್ತೆ ನೋಡೋಣ ಸ್ನೇಹಿತರೆ. ಕಲಂ 371 ಇದು ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಸಂಬಂಧಿಸಿದಂಥ ಒಂದು ವಿಶೇಷ ಉಪಬಂಧಗಳ ಬಗ್ಗೆ ಇದು ಹೇಳುತ್ತೆ. ಕೆಲವೊಂದು ಮಹಾರಾಷ್ಟ್ರಕ್ಕೆ ಮತ್ತು ಗುಜರಾತಕ್ಕೆ ಕೆಲವೊಂದು ವಿಶೇಷ ಒಂದು ಅಧಿಕಾರ ಅಥವಾ ಕೆಲವೊಂದು ರಿಸರ್ವೇಷನ್ ಇದ್ದಾವೆ. ಅದರ ಸಂಬಂಧಪಟ್ಟಂಗೆ ಕೆಲವೊಂದು ಉಪಬಂಧಗಳು ಅಥವಾ ಉಪ ಕಾಲಮ್ಗಳನ್ನು ಮಾಡಿದ್ದಾರೆ. ಅದರ ಬಗ್ಗೆ ಕಲಂ 371 ಹೇಳುತ್ತೆ. ನೋಡಿ, ಕಲಂ 371 ಸಬ್ಸೆಕ್ಷನ್ ಏನು ಹೇಳುತ್ತೆ ಅಂತಂದರೆ ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಿಸಿದ ವಿಶೇಷ ಉಪಬಂಧಗಳು ಅಂದರೆ ಅದಕ್ಕೆ ವಿಶೇಷ ಒಂದು ರಿಸರ್ವೇಷನ್ ಅಥವಾ ವಿಶೇಷತೆಗಳನ್ನು ಕೊಟ್ಟಿದ್ದಾರೆ. ಅದರ ಸಂಬಂಧಪಟ್ಟಂಗೆ ಕೆಲವೊಂದು ಸಬ್ಸೆಕ್ಷನ್ ಇದ್ದಾವೆ. ಅದರ ಬಗ್ಗೆ ಕಲಂ 371 ಸಬ್ಸೆಕ್ಷನ್ ಎ ಹೇಳುತ್ತೆ. 371 ಸಬ್ಸೆಕ್ಷನ್ ಬಿ ಏನು ಹೇಳುತ್ತೆ ಅಂದರೆ ಇದು ಅಸ್ಸಾಂ ರಾಜ್ಯಕ್ಕೆ
ಸಂಬಂಧಿಸಿದಂಥ ವಿಶೇಷ ಉಪಬಂಧಗಳ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ಕಲಂ 371 ಸಿ ಏನು ಹೇಳುತ್ತೆ ಅಂದರೆ ಮಣಿಪುರ ರಾಜ್ಯಕ್ಕೆ ಸಂಬಂಧಿಸಿದಂಥ ವಿಶೇಷ ಉಪಬಂಧಗಳ ಬಗ್ಗೆ ಹೇಳುತ್ತೆ. 371 ಸಬ್ಸೆಕ್ಷನ್ ಡಿ ಇದು ಆಂಧ್ರ ಪ್ರದೇಶಕ್ಕೆ ಅಥವಾ ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದಂಥ ವಿಶೇಷ ಉಪಬಂಧಗಳ ಬಗ್ಗೆ ಹೇಳುತ್ತೆ. ವಿಶೇಷ ಉಪಬಂಧಗಳು ಅಥವಾ ಸಬ್ಸೆಕ್ಷನ್ ಬಗ್ಗೆ ಹೇಳುತ್ತೆ. ಕಲಂ 371 ಈ ಆಂಧ್ರ ಪ್ರದೇಶದಲ್ಲಿ ಕೇಂದ್ರದ ವಿಶ್ವವಿದ್ಯಾಲಯದ ಕೇಂದ್ರದ ಆಗಬೇಕಾಗಿತ್ತು. ಇದು ಕೇಂದ್ರ ವಿಶ್ವವಿದ್ಯಾಲಯದ ಸ್ಥಾಪನೆಯನ್ನು ಮಾಡಬೇಕು. ಆಂಧ್ರ ಪ್ರದೇಶದಲ್ಲಿ ಕೇಂದ್ರ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಅಂತೇಳಿ ಯಾವುದು ಹೇಳುತ್ತೆ ಅಂದರೆ 371 ಈ ಹೇಳುತ್ತೆ. ನೆಕ್ಸ್ಟು 371 ಎಫ್ ಏನು ಹೇಳುತ್ತೆ ಅಂದರೆ ಕಲಂ 371 ಎಫ್ ಏನು ಹೇಳುತ್ತೆ ಅಂದರೆ ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಿಸಿದ ವಿಶೇಷ ಉಪಬಂಧಗಳ ಬಗ್ಗೆ ಇದು ಹೇಳುತ್ತೆ. ನೆಕ್ಸ್ಟು ಕಲಂ 371 ಜಿ ಏನು ಹೇಳುತ್ತೆ ಅಂತ ಹೇಳಿದರೆ ಇದು ಮಿಜೋರಾಂ ರಾಜ್ಯಕ್ಕೆ ಸಂಬಂಧಿಸಿದ ವಿಶೇಷ ಉಪಬಂಧಗಳ ಬಗ್ಗೆ ಇದು ಹೇಳುತ್ತೆ. ನೆಕ್ಸ್ಟು ಎಚ್ ನೋಡಿ ಸ್ನೇಹಿತರೆ, ಕಲಂ 371 ಎಚ್ ಏನು ಹೇಳುತ್ತೆ ಅಂದರೆ ಅರುಣಾಚಲ ಪ್ರದೇಶಕ್ಕೆ ರಾಜ್ಯಕ್ಕೆ ಸಂಬಂಧಿಸಿದಂಥ ವಿಶೇಷ ಉಪಬಂಧಗಳ ಬಗ್ಗೆ ಹೇಳುತ್ತೆ. ಕಲಂ 371 ಐ ಏನು ಹೇಳುತ್ತೆ ಅಂದರೆ ಗೋವಾ ರಾಜ್ಯಕ್ಕೆ ಸಂಬಂಧಿಸಿದಂಥ ವಿಶೇಷ ಉಪಬಂಧಗಳ ಬಗ್ಗೆ ಇದು ಹೇಳುತ್ತೆ. ನೋಡಿ ಸ್ನೇಹಿತರೆ, ವಿಶೇಷ ಉಪಬಂಧಗಳ ಬಗ್ಗೆ ಇದು ಹೇಳುತ್ತೆ. ನೆಕ್ಸ್ಟು ಕಲಂ 300 ನೋಡಿ ಸ್ನೇಹಿತರೆ, ಇಲ್ಲಿ ಕೆಲವೊಂದು ಕಲಂಗಳು ಮಿಸ್ ಆಗಿದ್ದಾವೆ. ಕಲಂ 371 ಸಬ್ಸೆಕ್ಷನ್ ಜೆ ಏನು ಹೇಳುತ್ತೆ ಅಂತ ಹೇಳಿದರೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಒಂದು ಸವಲತ್ತುಗಳ ಬಗ್ಗೆ ಹೇಳುತ್ತೆ. ಎಚ್ ಕೆ ಬಗ್ಗೆ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ಸೊ ಅದು ಸ್ಲೈಡಲ್ಲಿ ಮಿಸ್ ಆಗಿದೆ. ನೆಕ್ಸ್ಟು ಕಲಂ 372 ಅಸ್ತಿತ್ವದಲ್ಲಿರುವಂತಹ ಕಾನೂನುಗಳನ್ನು ಮುಂದುವರಿಸುವುದು ಮತ್ತು ಅಳವಡಿಸಿಕೊಳ್ಳುವುದು. ಅಸ್ತಿತ್ವದಲ್ಲಿರುವಂಥ ಏನು ಕಾನೂನುಗಳಿದ್ದಾವಲ್ಲ ಅವುಗಳನ್ನು ಮುಂದುವರಿಸ್ಬೋದು ಅಥವಾ ಅವುಗಳನ್ನು ಅಳವಡಿಸಿಕೊಳ್ಳೋದ್ರ ಬಗ್ಗೆ ಕಲಂ 372 ನಿಮಗೆ ಹೇಳುತ್ತೆ ಸ್ನೇಹಿತರೆ. ನೆಕ್ಸ್ಟು ಕಲಂ 373 ಕೆಲವು ಪ್ರಕರಣಗಳಲ್ಲಿ ಮುನ್ನೆಚ್ಚರಿಕೆ ಬಂಧನದಲ್ಲಿರುವಂಥ ವ್ಯಕ್ತಿಗಳ ಸಂಬಂಧಿಸಿದಂತೆ ಆದೇಶ ರೂಪಿಸುವ ರಾಷ್ಟ್ರಾಧ್ಯಕ್ಷರ ರಾಜಕಾರಣ. ಕೆಲವೊಂದು ಪ್ರಕರಣಗಳಲ್ಲಿ ಕೆಲವೊಂದು ಬಂದಿಯನ್ನು ಮಾಡಿರ್ತಾರೆ. ಆ ಒಂದು ಏನು ಬಂಧಿಸಿರುವಂಥ ಕೆಲವೊಂದು ಆದೇಶವನ್ನು ಏನು ಇರುತ್ತಲ್ಲ ಅದರ ಬಗ್ಗೆ ರಾಷ್ಟ್ರಾಧ್ಯಕ್ಷರ ತಾವು ಬಂದು ಅಲ್ಲಿ ರಾಜಕಾರಣವನ್ನು ಮಾಡ್ಬೋದು, ಅಲ್ಲಿ ಆ ಒಂದು ಮ್ಯಾಟ್ರಲ್ಲಿ ಇನ್ವಾಲ್ವ್ ಆಗ್ಬೋದು ಅನ್ನುವಂಥದ್ದನ್ನು ಕಲಂ 373 ಹೇಳುತ್ತೆ ನೋಡಿ ಸ್ನೇಹಿತರೆ. 374 ಫೆಡರಲ್ ನ್ಯಾಯಾಲಯದ ನ್ಯಾಯಾಧೀಶರ ಬಗ್ಗೆ ಮತ್ತು ಫೆಡರಲ್ ನ್ಯಾಯಾಲಯದ ಮುಂದೆ ಇತ್ಯರ್ಥದಲ್ಲಿರುವಂಥ ವ್ಯವಹಾರಗಳ ಬಗ್ಗೆ ಇದು ಹೇಳುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಉಪಬಂಧಗಳಿದ್ದಾವೆ, ಅದರ ಬಗ್ಗೆ ಇದು ಹೇಳುತ್ತೆ. ಫೆಡರಲ್ ನ್ಯಾಯಾಲಯಗಳ ಬಗ್ಗೆ ಹೇಳುತ್ತೆ ನೋಡಿ ಸ್ನೇಹಿತರೆ 374. ಕಲಂ 375 ಸಂವಿಧಾನದ ಕೆಲವೊಂದು ಉಪಬಂಧಗಳಿದ್ದಾವೆ. ಉಪಬಂಧಗಳಿಗೆ ಅನುಗುಣವಾಗಿ ನ್ಯಾಯಾಲಯಗಳು ಪ್ರಾಧಿಕಾರಗಳು ಮತ್ತು ಅಧಿಕಾರಗಳು ಮತ್ತು ತಮ್ಮ ಕಾರ್ಯನಿರ್ವಹಣೆಯನ್ನು ಮುಂದುವರಿಸುವುದು. ಅಂದರೆ ಸಂವಿಧಾನದಲ್ಲಿ ಇರುವಂಥ ಕೆಲವೊಂದು ನ್ಯಾಯಾಲಯಗಳು ಏನಿದಾವಲ್ಲ, ಸೊ ಅವುಗಳ ಅಧಿಕಾರವನ್ನು ಮತ್ತು ಕಾರ್ಯವನ್ನು ನಿರ್ವಹಣೆ ಮಾಡ್ಬೋದು ಅಂಥೇಳಿ ಕಲಂ 375 ನಿಮಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. 375 ಹೇಳುತ್ತೆ. ನೆಕ್ಸ್ಟು ಕಲಂ 376 ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ಸಂಬಂಧಿಸಿದಂಥ ಕೆಲವೊಂದು ಉಪಬಂಧಗಳ ಬಗ್ಗೆ ಇದು ಹೇಳುತ್ತೆ. ಅಂದರೆ ಕೆಲವು ಉಚ್ಚ ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಬಗ್ಗೆ ಇದು ಹೇಳುತ್ತೆ. 376 ಸ್ನೇಹಿತರೆ, 376 ಹೇಳುತ್ತೆ. ನೆಕ್ಸ್ಟು 377 ಕಲಂ 377 ಸಿ
CAG ಸಂಬಂಧಿಸಿದ ಉಪಬಂಧಗಳ ಬಗ್ಗೆ ಇದು ಹೇಳುತ್ತೆ. CAG ಸಂಬಂಧಪಟ್ಟಂಥ ಕೆಲವೊಂದು ಉಪಬಂಧಗಳ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ಕಲಂ 378 ಲೋಕಸೇವಾ ಆಯೋಗಗಳಿಗೆ ಸಂಬಂಧಿಸಿದಂಥ ಉಪಬಂಧಗಳ ಬಗ್ಗೆ ಇದು ಹೇಳುತ್ತೆ. ನೆಕ್ಸ್ಟು ಕಲಂ 379 ಮತ್ತು 390 ರದ್ದುಪಡಿಸಲಾಗಿದೆ. ಸ್ನೇಹಿತರೆ, ಕೆಲವೊಂದು ಕಲಂಗಳು ಇಲ್ಲಿ ಮಿಸ್ ಆಗಿದ್ದಾವೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ನೆಕ್ಸ್ಟು ಕಲಂ 392 ಇದು ತೊಂದರೆಗಳನ್ನು ನಿವಾರಿಸುವ ರಾಷ್ಟ್ರಾಧ್ಯಕ್ಷರ ಒಂದು ರಾಜಕಾರಣ. ಕೆಲವೊಂದು ವಿಪತ್ತುಗಳು ಬರ್ತವೆ, ತೊಂದರೆಗಳು ಬರ್ತವೆ, ಅದನ್ನು ರಾಷ್ಟ್ರಾಧ್ಯಕ್ಷರು ನಿವಾರಣೆಯನ್ನು ಮಾಡ್ಬೋದು ಅಂಥೇಳಿ ಕಲಂ 392 ನಿಮಗೆ ಹೇಳ್ತೇನೆ ಸ್ನೇಹಿತರೆ. ನೆಕ್ಸ್ಟು ಭಾಗ 22 ಇದು ಲಘು ಶೀರ್ಷಿಕ ಆರಂಭ, ಲಘು ಶೀರ್ಷಿಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 393 ಇಲ್ಲಿ ಕೂಡ ಲಘು ಶೀರ್ಷಿಕೆಯ ಒಂದು ವಿವರವನ್ನು ಕೊಟ್ಟಿದ್ದಾರೆ ಮತ್ತು ಲಘು ಶೀರ್ಷಿಕೆ ಇಲ್ಲಿಂದ ಆರಂಭವಾಗುತ್ತೆ. ಎಲ್ಲಿಂದ ಅಂತಂದರೆ 394ರಿಂದ. ನೆಕ್ಸ್ಟು ಕಲಂ 394 ಸಬ್ಸೆಕ್ಷನ್ ಎ ಏನು ಹೇಳುತ್ತೆ ಅಂದರೆ ಹಿಂದಿ ಭಾಷೆಯಲ್ಲಿ ಅಧಿಕೃತ ಪಠ್ಯ, ಹಿಂದಿ ಭಾಷೆ ಅಧಿಕೃತವನ್ನು ಪಠ್ಯವಾಗಿ ಮಾಡಬೇಕು ಅಂಥೇಳಿ ಹೇಳುತ್ತೆ. ಕಲಂ 395 ಇದನ್ನು ರದ್ದತಿಯನ್ನು ಮಾಡಲಾಗಿದೆ. ಸೊ ಇದು ಬಿಟ್ಟರೂ ಕೂಡ ಕೆಲವೊಂದು ಕಲಂಗಳಿದ್ದಾವೆ, 400ಕ್ಕೂ ಹೆಚ್ಚು ಕೆಲವೊಂದು ಉಪಕಲಂಗಳು ಮತ್ತು ಆರ್ಟಿಕಲ್ಸ್ ಇದ್ದಾವೆ. ಸೊ ಅದುಗಳ ಬಗ್ಗೆ ನಾವು ಕೂಡ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿಯವರೆಗೂ ಈ ಒಂದು ಸರಣಿಯನ್ನು ನೋಡಿದಂಥ ಅಂದರೆ ಸಂಪೂರ್ಣ ಕಲಂಗಳ ಒಂದು ಸರಣಿ ವಿಡಿಯೋಗಳನ್ನು ನಾವು ಮಾಡಿದ್ದೀವಿ. ಇಲ್ಲಿವರೆಗೂ ಫಾಲೋ ಮಾಡಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಇನ್ನು ಯಾರೆಲ್ಲ ನಮ್ಮ ಒಂದು ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.